ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಗಣಪತಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡಿ, ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಮತ್ತೆ ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನಾನಿವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ. ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಮಕರ ರಾಶಿ ಸ್ನೇಹಿತರಿಗೆ, ಸಂಬಂಧಿಕರಿಗೆ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಸಕ್ಸಸ್ ಅಂದರೆ ತಮ್ಮ ಜೀವನದಲ್ಲಿ ಯಶಸ್ಸು ಕಾಣಬೇಕೆಂದರೆ ಏನು ಮಾಡಬೇಕು, ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಬೇಕೆಂದರೆ ನೀವು ಮಾಡಬೇಕಾದ ಸೀಕ್ರೆಟ್ ಯಾವುದು ಎಂಬುದನ್ನು ಪರಿಪೂರ್ಣವಾಗಿ ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ನೀವು ಮಕರ ರಾಶಿಯವರಾಗಿದ್ದಲ್ಲಿ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಮ್ಮ ಹೊಸ ಮಾಹಿತಿ ನೋಟಿಫಿಕೇಷನ್ ಪಡೆದುಕೊಳ್ಳಿ ಸ್ನೇಹಿತರೆ. ಇರುವಂಥ 12 ರಾಶಿ ಚಕ್ರಗಳಲ್ಲಿ ಅತಿಯಾದ ಕಷ್ಟ ಹಾಗೂ ನೋವುಗಳನ್ನು ಸಹಿಸಿಕೊಳ್ಳುವಂತಹ ತುಂಬ ಶಕ್ತಿ ಯಾರಿಗಾದರೂ ಇದೆಯೇ ಎಂದು ನೋಡಿದರೆ ಖಂಡಿತವಾಗಿಯೂ ಸಹ ಅದು ಮಕರ ರಾಶಿಯವರಿಗಾಗಿರುತ್ತಾರೆ. ಈ ಮಕರ ರಾಶಿಯವರಿಗೆ ಎಷ್ಟೇ ಕಷ್ಟಗಳು, ಅವಮಾನಗಳು, ಅಪಮಾನಗಳಾದರೂ ಸಹ ಆ ಎಲ್ಲವನ್ನು ನೋವನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ತಮ್ಮ ಹೃದಯವನ್ನು ಕಲ್ಲು ಮಾಡಿಕೊಂಡು ಎಲ್ಲವನ್ನು ಸಹಿಸಿಕೊಂಡು ನಿಲ್ಲುವಂತಹ ಮನಸ್ಥಿತಿ ಯಾರಿಗಾದರೂ ಇದೆ ಅಂದರೆ ಅದು ಮಕರ ರಾಶಿಯವರಾಗಿರುತ್ತಾರೆ ಸ್ನೇಹಿತರೆ. ಮಕರ ರಾಶಿಯವರಲ್ಲಿ ಕೆಲವೊಬ್ಬರು ಈ ಕಷ್ಟಗಳನ್ನು ಹಾಗೂ ನೋವುಗಳನ್ನು ಸಹಿಸಿಕೊಳ್ಳಲಾಗದೆ ಕೆಲವರು ರೆಬೆಲ್ ಆಗಿದ್ದವರನ್ನು ಸಹ ನಾವು ನೋಡಬಹುದು. ಆದರೆ ಮಕರ ರಾಶಿಯವರಲ್ಲಿ ಅತಿ ಹೆಚ್ಚು ಜನರು, ಅಂದರೆ 100ಕ್ಕೆ 95ರಷ್ಟು ತುಂಬ ನೋವನ್ನು ಅನುಭವಿಸಿರುತ್ತಾರೆ. ತಮ್ಮ ಜೀವನದಲ್ಲಿ ಆಗುವಂತಹ ಪ್ರತಿಯೊಂದು ನೋವನ್ನು ಎಲ್ಲಿಯೂ ಸಹ ಹೇಳದೆ ಹೊರಗಡೆ ಯಾರೊಬ್ಬರಿಗೂ ಸಹ ತಮ್ಮ ನೋವನ್ನು ತಿಳಿಸದೆ ಇಲ್ಲದ ಮನಸ್ಸಿನಲ್ಲಿ ತಮ್ಮ ಮನಸ್ಸನ್ನು ಆದಷ್ಟು ಕಲ್ಲು ಮಾಡಿಕೊಳ್ಳುವಂಥ ಮನಸ್ಥಿತಿ ಈ ಮಕರ ರಾಶಿಯವರಿಗೆ ಇರುತ್ತದೆ. ಬೇರೆಯವರು ಇವರ ಬಗ್ಗೆ ಏನೇ ಅಂದುಕೊಳ್ಳಲಿ, ಆಡಿಕೊಳ್ಳಲಿ, ಯಾರು ಎಷ್ಟೇ ಕಷ್ಟ ಹಾಗೂ ನೋವನ್ನು ಕೊಡಲಿ, ಮಕರ ರಾಶಿಯವರು ಇದ್ಯಾವುದಕ್ಕೂ ಕಿವಿಗೊಡದೆ ಯಾರೊಬ್ಬರಿಗೂ ಹೇಳದೆ ತಮ್ಮ ನೋವನ್ನು ತಾವೇ ಅನುಭವಿಸುತ್ತಾ ಬಂಡೆಕಲ್ಲಿನ ರೀತಿಯಾಗಿ ನಿಂತುಕೊಂಡು ಆ ಎಲ್ಲ ಕಷ್ಟಗಳನ್ನು ಎದುರಿಸುತ್ತಾ ಮುನ್ನುಗ್ಗುತ್ತಾ ಮುಂದೆ ವಿಜಯವನ್ನು ಪಡೆದುಕೊಳ್ಳುತ್ತಾರೆ. ಮಕರ ರಾಶಿಯವರ ಬಗ್ಗೆ ಯಾರು ಏನೇ ಅಂದುಕೊಂಡರೂ ಸಹ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಇವರು ಮುಂದಿನ ಗುರಿಯ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತಿರುತ್ತಾರೆ. ಇವರಿಗೆ ಮುಂದೆ ಗುರಿ ಮಾತ್ರ ಕಾಣುತ್ತಿರುತ್ತದೆ. ಮಕರ ರಾಶಿಯವರು ಇವರು ಆಗಬೇಕಾದಂತಹ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ. ಯಾವುದೇ ಕೆಲಸವಿರಲಿ ಅದನ್ನು ಪರಿಪೂರ್ಣ ಮಾಡಿರುತ್ತಾರೆ. ಇವರು ಯಾವುದೇ ಕೆಲಸದಲ್ಲಿ ಕೈ ಹಾಕಿದರೂ ಸಹ ಜಯ ಇವರದ್ದೇ ಆಗಿರುತ್ತದೆ. ಇವರು ಹಿಡಿದ ಯಾವುದೇ ಕೆಲಸವಿರಲಿ ಆ ಕೆಲಸ ಆಗಬೇಕೆಂಬ ಇವರು ಅಂದುಕೊಂಡರೆ ಆ ಕೆಲಸವನ್ನು ಅರ್ಧಕ್ಕೆ ಬಿಡುವ ಪ್ರಶ್ನೆಯೇ ಇಲ್ಲ. ಆ ಕೆಲಸವನ್ನು ಮಾಡಿ ಮುಗಿಸುತ್ತಾರೆ. ಅದಕ್ಕಾಗಿ ಎಂತಹ ಪ್ರಯತ್ನ ಬೇಕಾದರೂ ಇವರು ಮಾಡುವುದಕ್ಕೆ ರೆಡಿ ಇರ್ತಾರೆ. ಮಕರ ರಾಶಿಯವರಿಗೆ ಯಾರೇ ಎಷ್ಟೇ ಕಷ್ಟ ಕೊಟ್ಟರೂ ಅದನ್ನು ಎದುರಿಸಿ ನಿಲ್ಲುವ ಧೈರ್ಯ ಹಾಗೂ ಸಾಮರ್ಥ್ಯ ತುಂಬ ಇರುತ್ತದೆ. ಕಷ್ಟ ಎನ್ನುವುದು ಇವರು ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಎನ್ನುವಂತಹ ಮನೋಭಾವವನ್ನು ಹೊಂದಿರುತ್ತಾರೆ ಸ್ನೇಹಿತರೆ. ಯಾವುದೇ ಕಷ್ಟ ಬರಲಿ ಅದನ್ನು ನಿಭಾಯಿಸುತ್ತೇನೆ ಎನ್ನುವ ಆತ್ಮಸ್ಥೈರ್ಯ ಇವರಲ್ಲಿರುತ್ತೆ. ಇದು ಮಕರ ರಾಶಿಯವರಿಗೆ ತುಂಬ ಧನಾತ್ಮಕ ವಿಚಾರವಾಗಿರುತ್ತದೆ. ಇವರಿಗೆ ತಾಳ್ಮೆ ಎನ್ನುವುದು ಹೆಚ್ಚಿನದಾಗಿರುತ್ತದೆ. ಮಕರ ರಾಶಿಯವರು ತುಂಬ ಕಠಿಣ ಪರಿಶ್ರಮದ ಮೂಲಕ ಕೀರ್ತಿಯನ್ನು ಪಡೆಯುವಂತಹ ಭಾಗ್ಯ ಇವರದ್ದಾಗಿರುತ್ತದೆ. ಪ್ರೀತಿ ಇರಲಿ ಅಥವಾ ಒಂದು ವಸ್ತು ಇರಲಿ, ಮಕರ ರಾಶಿಯವರಿಗೆ ಯಾವುದು ಸಹ ಸುಲಭವಾಗಿ ಸಿಕ್ಕಿದ್ದಲ್ಲ. ಇವರೇ ಕಷ್ಟಪಟ್ಟು ತಮ್ಮ ಪರಿಶ್ರಮದಿಂದ ಆ ಶ್ರಮಕ್ಕೆ ಬೇಕಾಗಿರುವಂತಹ ಒಂದು ಪ್ರಯತ್ನ, ಆ ಪ್ರಯತ್ನಕ್ಕೆ ಬೇಕಾಗಿರುವಂತಹ ಆತ್ಮಸ್ಥೈರ್ಯ, ಅದಕ್ಕೆ ಬೇಕಾದಂತಹ ನಂಬಿಕೆ ಹಾಗೂ ತಾಳ್ಮೆಯಿಂದ ಪರಿಶ್ರಮ ಹಾಕಿ ಪ್ರತಿಯೊಂದನ್ನು ಸ್ವಯಂ ಪ್ರೇರಣೆಯಾಗಿ ಪಡೆದುಕೊಳ್ಳುತ್ತಾರೆ. ಮಕರ ರಾಶಿಯವರು ತುಂಬ ಶ್ರಮಜೀವಿಗಳು. ಕೆಲಸದ ವಿಚಾರದಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಸಮಾಜದಲ್ಲಿ ಇವರಿಗೆ ಹೆಸರು, ಕೀರ್ತಿ, ಗೌರವ, ಪ್ರೀತಿ ಮತ್ತು ವಿಶ್ವಾಸ ಸಿಗುವಂಥದ್ದು. ರಾಜಕೀಯ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜಕೀಯ ಯಾರಾದರೂ ಮಾಡ್ತಾರೆ ಅಂದರೆ ಆ ರಾಜಕೀಯ ಮಾಡುವುದಕ್ಕೆ ಹೆಸರುವಾಸಿಯಾದ ರಾಶಿ ಎಂದರೆ ಇದೇ ಮಕರ ರಾಶಿ. ಈ ಮಕರ ರಾಶಿಯವರು ಒಂದು ರಾಜಕೀಯ ವಲಯದಲ್ಲಿ ತಮ್ಮ ಹೆಸರನ್ನು ಗುರುತಿಸಿಕೊಂಡಿರುತ್ತಾರೆ. ರಾಜಕೀಯ ಗುಣಗಳನ್ನು ತಮ್ಮ ಜೀವನದಲ್ಲಿ ರೂಢಿಸಿಕೊಂಡಿರುತ್ತಾರೆ. ಪ್ರತಿಯೊಂದು ರಾಜಕೀಯ ವಿಚಾರಗಳನ್ನು ತಪ್ಪದೇ ಪಾಲನೆ ಮಾಡ್ತಾ ಇರ್ತಾರೆ. ಪ್ರತಿ ವಿಷಯದಲ್ಲಿಯೂ ಸಹ ಸತತ ಪ್ರಯತ್ನವನ್ನು ಇವರು ಸದಾ ಮಾಡ್ತಾ ಇರ್ತಾರೆ. ಮಕರ ರಾಶಿಯವರು ತಮಗೆ ಬೇಕಾದ ಕೆಲಸ ಕಾರ್ಯಗಳು ಆದಷ್ಟು ಬೇಗ ಆಗಬೇಕಾದರೆ
ಸ್ವಂತ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿ ಅದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನು ಮಾಡಿ ಮುಗಿಸುತ್ತಾರೆ. ಇವರು ಒಮ್ಮೆ ಮನಸ್ಸಿಗೆ ಹಾಕಿಕೊಂಡರೆ ಎಂಥದ್ದೇ ಕೆಲಸವಿರಲಿ ನೀರು ಕುಡಿದಷ್ಟು ಸುಲಭವಾಗಿ ಮಾಡಿ ಮುಗಿಸುತ್ತಾರೆ. ಮಾಡಬೇಕಾದಂತಹ ಕೆಲಸಗಳಿಗೆ ಬೇಕಾದ ಪ್ರಯತ್ನಗಳನ್ನು ಬಹಳ ತಾಳ್ಮೆಯಿಂದ ನಿರಂತರವಾಗಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾರೆ. ಯಾವುದೇ ಒಂದು ಕೆಲಸದಲ್ಲಿ ಯಾವುದೇ ರೀತಿಯ ತೊಂದರೆ ಬಂದರೆ ಆ ಕೆಲಸವನ್ನು ಅರ್ಧಕ್ಕೆ ಬಿಡದೆ ನಾನು ಆ ಕೆಲಸವನ್ನು ಬೇರೆ ರೀತಿಯಾಗಿ ಮಾಡ್ತೀನಿ ಎಂದು ಹೇಳಿ ಇವರು ಸ್ವಂತ ಬುದ್ಧಿವಂತಿಕೆಯಿಂದ ಅರ್ಥ ಮಾಡಿಕೊಂಡು ಬೇರೆ ರೀತಿಯಾಗಿರುವಂತಹ ಕೆಲಸವನ್ನು ಸತತ ಪ್ರಯತ್ನದಿಂದ ಆ ಕೆಲಸಕ್ಕೆ ಜಯವನ್ನು ಕಾಣುತ್ತಾರೆ. ಇದರಿಂದ ಪ್ರೀತಿ ವಿಶ್ವಾಸವನ್ನು ಗಳಿಸುವುದರ ಜೊತೆಗೆ ಉತ್ತಮವಾದ ಪ್ರತಿಫಲವನ್ನು ಪಡೆದುಕೊಳ್ಳುತ್ತಾರೆ. ಮಕರ ರಾಶಿಯವರು ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದರೆ ಒಂದು ವೇಳೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದರೆ ಯಾವುದೇ ಕಾರಣಕ್ಕೂ ಸಹ ಇವರು ಭಯಪಡುವುದಿಲ್ಲ ಹಾಗೂ ಸೋಲೆಂದು ಪರಿಗಣಿಸುವುದಿಲ್ಲ. ನಾನು ಒಂದು ದಿನ ಗೆದ್ದೇ ಗೆಲ್ತೀನಿ ಎನ್ನುವ ಮನಸ್ಥಿತಿಯಲ್ಲಿ ಧೈರ್ಯವಾಗಿ ಹೊರಗೆ ಬರ್ತಾರೆ. ಮಕರ ರಾಶಿಯವರು ಬರೀ ರಾಜಕೀಯ ಹಾಗೂ ಚುನಾವಣೆ ಮಾತ್ರ ಅಲ್ಲ, ಸೀಮಿತವಾಗಿರುವುದಿಲ್ಲ. ಇದು ಇವರ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಒಂದಾಗಿರುತ್ತದೆ. ಯಾರಾದರೂ ಮಕರ ರಾಶಿಯವರಿಗೆ ಅಡೆತಡೆಗಳನ್ನು ಮಾಡ್ತಾ ಇದ್ದರೆ ಆ ಎಲ್ಲ ಅಡೆತಡೆಗಳನ್ನು ನಿಭಾಯಿಸಿ ಮುನ್ನುಗ್ಗಿ ತಮ್ಮ ಕೆಲಸ ಕಾರ್ಯಗಳು ಸಿದ್ಧಿಯಾಗುವ ಕಡೆ ಹೆಚ್ಚು ಗಮನ ಹರಿಸುತ್ತಾರೆ. ಮಕರ ರಾಶಿಯವರು ಮಕರ ರಾಶಿಯವರು ಜೀವನದಲ್ಲಿ ಯಾವುದೂ ಅಷ್ಟು ಸುಲಭವಾಗಿ ಆಗುವುದಿಲ್ಲ. ತುಂಬ ಬುದ್ಧಿವಂತರು ಹಾಗೂ ಶ್ರಮಜೀವಿಗಳು. ಇವರು ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಪ್ರತಿಯೊಂದನ್ನು ತಾಳ್ಮೆ ಮಾಡಿ ನಿರ್ಧಾರ ತೆಗೆದುಕೊಂಡು ಸ್ವತಂತ್ರವಾಗಿ ಬದುಕಲು ತಮಗೆ ಇಷ್ಟವಾದ ವಸ್ತುಗಳನ್ನು ಖರೀದಿ ಮಾಡಿ ಐಷಾರಾಮಿ ಬದುಕನ್ನು ಕಟ್ಟಿಕೊಳ್ಳಲು ಮುಂದಾಗುತ್ತಾರೆ. ಮಕರ ರಾಶಿಯವರು ತಮ್ಮ ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳಲು ಒಂದು ಯೋಜನೆ ಮಾಡಿ ಆ ಯೋಜನೆಯನ್ನು ಪರಿಪೂರ್ಣವಾಗಿ ಪ್ಲಾನ್ ಮಾಡಿ ನೆಮ್ಮದಿಯ ಬದುಕು ನಡೆಸಬೇಕೆಂದು ನಿರ್ಧಾರ ತೆಗೆದುಕೊಂಡು ತುಂಬ ಶ್ರಮ ವಹಿಸಿ ಒಂದೊಳ್ಳೆ ಜೀವನವನ್ನು ಪಡೆದುಕೊಳ್ಳುತ್ತಾರೆ. ಆದ್ದರಿಂದ ಮಕರ ರಾಶಿಯವರು ಹುಟ್ಟಿದಾಗ ಬಡತನ ಕಷ್ಟಗಳನ್ನು ತುಂಬ ನೋಡಿರುತ್ತಾರೆ. ಆದರೆ ಇವರಿಗೆ 30 ವರ್ಷಗಳು ಸಂಪೂರ್ಣವಾಗಿ ತುಂಬಿದ ನಂತರ ನಿಧಾನವಾಗಿ ಯಶಸ್ಸನ್ನು ಕಾಣ್ತಾ ಉನ್ನತ ಮಟ್ಟಕ್ಕೆ ಬಂದು ತಲುಪುತ್ತಾರೆ. ನಿಧಾನವೇ ಪ್ರಧಾನ ಎನ್ನುವ ರೀತಿಯಲ್ಲಿ ಒಳ್ಳೆಯ ಶ್ರೀಮಂತ ಬದುಕು ಕಟ್ಟಿಕೊಳ್ಳುತ್ತಾರೆ. ಆದರೆ ಪ್ರೊಸೆಸ್ ನಿಧಾನವಾಗಿ ಆದರೂ ಇವರ ಬದುಕು ತುಂಬ ಅಚ್ಚುಕಟ್ಟಾಗಿರುತ್ತದೆ. ತಾಳಿದವನು ಬಾಳಿಯಾನು ಎನ್ನುವ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತಾರೆ. ಮಕರ ರಾಶಿಯ ಅಧಿಪತಿ ಶನಿದೇವ ಬಂದು ಕರ್ಮಫಲದಾತ. ಮಕರ ರಾಶಿಯಲ್ಲಿ ಜನ್ಮ ತಾಳಲು ನಿಜವಾಗಿಯೂ ಸಹ ಪುಣ್ಯ ಮಾಡಿರಬೇಕು. ಯಾಕೆಂದರೆ ಪುಣ್ಯ ಮಾಡಿದವರು ಮಾತ್ರ ಒಂದು ಮಕರ ರಾಶಿಯಲ್ಲಿ ಜನ್ಮ ತಾಳಲು ಸಾಧ್ಯ. ಇರುವಂತಹ 12 ರಾಶಿಗಳಲ್ಲಿ ಕುಂಭರಾಶಿ ಹೇಗೆ ಅತ್ಯಂತ ಶ್ರೇಷ್ಠವಾದ ರಾಶಿಯೋ ಅದೇ ರೀತಿಯಾಗಿ ಮಕರ ರಾಶಿಯು ಸಹ ಅತ್ಯಂತ ವಿಶೇಷ ಹಾಗೂ ಶ್ರೇಷ್ಠವಾದ ರಾಶಿ ಎಂದೇ ಹೇಳುತ್ತಾರೆ. ಮಕರ ರಾಶಿಯವರು ಇವರದ್ದು ನೇರ ನಡೆನುಡಿ ಮತ್ತು ಇವರದ್ದಾಗಿರುತ್ತದೆ. ಹಾಗೆಯೇ ಇವರದ್ದು ಸ್ವಲ್ಪ ಹರಿತವಾದ ಮಾತು, ಅಂದರೆ ಹೊರಗೊಂದು ಒಳಗೊಂದು ಇರುವುದಿಲ್ಲ. ಮನಸ್ಸಿನಲ್ಲಿ ಹೇಗಿರುತ್ತೋ ಇರುವುದನ್ನು ಇದ್ದ ಹಾಗೆಯೇ ನೇರವಾಗಿ ಹೇಳಿಬಿಡುತ್ತಾರೆ. ಯಾವಾಗಲೂ ಇವರು ನೇರ ದಿಟ್ಟ ನಿರಂತರ ಎನ್ನುವ ರೀತಿಯಲ್ಲಿ ಬದುಕುವವರು. ಯಾವುದೇ ವಿಷಯ ಆಗಿರಲಿ ನೇರ ಏನು ನಡೀತಾ ಇದೆ ಇದನ್ನು ನೇರವಾಗಿ ಹೇಳುವಂಥ ಗುಣ ಈ ಮಕರ ರಾಶಿಯವರಿಗೆ ಹುಟ್ಟಿನಿಂದಲೇ ರಕ್ತಗತವಾಗಿ ಬಂದಿರುತ್ತದೆ. ಯಾರಾದರೂ ಮಕರ ರಾಶಿಯವರೊಂದಿಗೆ ಮಾತನಾಡಬೇಕಾದರೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಹಿಂದೆ ಮುಂದೆ ನೋಡಿಕೊಂಡು ಮಾತನಾಡುವುದು ಉತ್ತಮ. ಯಾಕಂದರೆ ನೀವೇನಾದರೂ ಸುಳ್ಳು ಹೇಳ್ತಾ ಇದ್ದರೆ ಅಥವಾ ಯಾರಿಗಾದರೂ ಮೋಸ ವಂಚನೆ ಮಾಡ್ತಿದ್ರೆ ನೀವು ಇವರಿಗೆ ಸುಳ್ಳು ಹೇಳ್ತಾ ಇದ್ದರೆ ನಿಮ್ಮ ತಳುಕು ಬಳುಕನ್ನು ಬಲು ಬೇಗ ಗುರುತಿಸಿ ಇಮಿಡಿಯೇಟ್ ಆಗಿ ನಿಮಗೆ ಅಲ್ಲೇ ಹೋಗಿದ್ದು ಬುದ್ಧಿ ಕಲಿಸುತ್ತಾರೆ. ಮುಯ್ಯಿಗೆ ಮುಯ್ಯಿ ಎನ್ನುವ ರೀತಿಯಲ್ಲಿ ನಿಮಗೆ ಸರಿಯಾದ ದಾರಿಯಲ್ಲಿ ನಡೆಯಲು ಆಜ್ಞೆ ಮಾಡುತ್ತಾರೆ. ಮಕರ ರಾಶಿಯವರು ಇವರದ್ದೇ ಆದ ಯಾವುದಾದರೂ ಕೆಲಸ ಆಗಬೇಕಂತಂದರೆ ತಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಹಾಗೂ ತಾಳ್ಮೆಯಿಂದ ಸಮಾಧಾನದಿಂದ ಎಲ್ಲವನ್ನ ಪರೀಕ್ಷೆ ಆಲೋಚಿಸಿ ಮಾಡಿ ಕೆಲಸವನ್ನು ಪರಿಪೂರ್ಣ ಮಾಡಿ ಮುಗಿಸುತ್ತಾರೆ. ಆದರೆ ಯಾರಾದರೂ ಇವರ ತಂಟೆಗೆ ಬಂದರೆ ಅಥವಾ ಸುಮ್ಮನೆ ಗಲಾಟೆ ಗದ್ದಲ ಮಾಡಲು ಹೋದರೆ ಅಥವಾ ಪದೇ ಪದೇ ಖ್ಯಾತೆ ಹಾಗೂ ತೊಂದರೆಗಳನ್ನು ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಸಹ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಿಮಗೆ ಸರಿಯಾಗಿಯೇ ಬುದ್ಧಿ ಕಲಿಸುತ್ತಾರೆ. ನಿಮ್ಮ ಎದುರಿಗೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡುತ್ತಾರೆ. ನಿಮ್ಮ ಅಹಂಕಾರ ಹಾಗೂ ದುರಹಂಕಾರವನ್ನು ಮಟ್ಟ ಹಾಕುತ್ತಾರೆ. ಮಕರ ರಾಶಿಯವರಿಗೆ ಒಂದು ವೇಳೆ ಬೇರೆಯವರ ತಪ್ಪೇನಾದರೂ ಕಾಣಿಸಿದರೆ ಅವರ ಎದುರಿಗೆ ಇರುವಂತಹ ವ್ಯಕ್ತಿಗೆ, ನೋಡು ನೀನು ಮಾಡ್ತಾ ಇರೋದು ದೊಡ್ಡ ತಪ್ಪು, ಇದನ್ನು ಮಾಡಬೇಡ, ನೀನು ಮಾಡ್ತಾ ಇರೋದು ಸರಿ ಇಲ್ಲ ಎಂದು ಹೇಳುವಂಥ ಖಡಕ್ ಗುಣವನ್ನು ಮಕರ ರಾಶಿಯವರು ಹೊಂದಿರುತ್ತಾರೆ. ಮಕರ ರಾಶಿಯವರು ಒಂದು ಸಮಯದಲ್ಲಿ ಯಾವ ರೀತಿಯಾಗಿ ಎಲ್ಲ ರೀತಿಯ ನೋವನ್ನು ಸಹಿಸಿಕೊಂಡು ಇರ್ತಾರೋ ಈ ಒಂದು ಕಷ್ಟಗಳನ್ನು ಸಹಿಸಿಕೊಳ್ಳುವುದು ಮುಗಿದ ಮೇಲೆ ಎಲ್ಲರಿಗೂ ಸಹ ಒಳ್ಳೆಯದೇ ಬಯಸ್ತೀರಿ. ಯಾಕಂದರೆ ಪ್ರತಿಯೊಂದು ನೋವುಗಳ ಸರಮಾಲೆಯನ್ನು ಅನುಭವಿಸಿ ಅದರಿಂದ ಮುಕ್ತಿ ಪಡೆದು ಬಂದಿರುತ್ತೀರಿ. ಹಾಗಾಗಿ ನೋವು ಎಂದರೆ ಏನು ಎನ್ನುವುದರ ಅರಿವು ನಿಮಗಿರುತ್ತದೆ.
ಮಕರ ರಾಶಿಯವರು ವಿಜ್ಞಾನ ಮತ್ತು ತಂತ್ರಜ್ಞಾನ ಎರಡರಲ್ಲಿಯೂ ಹಿಡಿತ ಎನ್ನುವುದು ತುಂಬ ಜಾಸ್ತಿ ಇರುತ್ತದೆ. ಈ ಒಂದು ತಂತ್ರಜ್ಞಾನದ ಮೇಲೆ ಇವರಿಗೆ ಏನಾದರೂ ಹೊಸದಾಗಿ ಒಂದು ಸಾಫ್ಟ್ವೇರ್ ಬಂದರೆ ಆ ಸಾಫ್ಟ್ವೇರ್ ಓಪನ್ ಮಾಡಿ ನೋಡಿ ಅದರಲ್ಲಿರುವಂಥ ಹಲವಾರು ಹೊಸ ಹೊಸ ಮಾಹಿತಿಯನ್ನು ಪಡೆಯುತ್ತೀರಿ. ಹೊಸದಾಗಿ ಏನೆಲ್ಲ ಅಪ್ಡೇಟ್ ಮಾಡಿದ್ದಾರೆ, ಯಾವೆಲ್ಲ ಹೊಸ ಆಪ್ಷನ್ ಕೊಟ್ಟಿದ್ದಾರೆ ಎಲ್ಲವನ್ನು ಸಹ ಓಪನ್ ಮಾಡಿ ನಿಮ್ಮ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿ ಅದನ್ನು ಪೂರ್ತಿ ರಿಸರ್ಚ್ ಮಾಡಿ ಪ್ರತಿಯೊಂದು ಮಾಹಿತಿಯನ್ನು ಫೈಂಡ್ ಔಟ್ ಮಾಡುವಂತಹ ಗುಣ ಖಂಡಿತವಾಗಿಯೂ ಸಹ ಈ ಮಕರ ರಾಶಿಯವರಿಗೆ ಹೆಚ್ಚಾಗಿರುವಂಥದ್ದು ನಾವು ಗಮನಿಸಬಹುದು. ಒಂದು ತಂತ್ರಜ್ಞಾನದ ಮೇಲೆ ಎಷ್ಟು ಹಿಡಿತ ಅಂದರೆ ಇದರಲ್ಲಿ ಏನೆಲ್ಲ ಮಾಡಬೇಕೆಂದು, ಏನೆಲ್ಲ ಕಲಿಯಬೇಕೆಂದು, ಮಾಹಿತಿಗಳನ್ನು ಹೇಗೆಲ್ಲ ಪಡೆಯಬೇಕು ಎನ್ನುವಂಥ ವಿಷಯಗಳನ್ನು ಇವರು ಕಲಿಯಬೇಕಾದ ಅವಶ್ಯಕತೆ ಇಲ್ಲ. ಇವರಿಗೆ ಬುದ್ಧಿಶಕ್ತಿ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಪ್ರತಿಯೊಂದು ಮಾಹಿತಿಯನ್ನು ಇವರಾಗಿಯೇ ಕಲಿತುಕೊಳ್ಳುತ್ತಾರೆ. ಮಕರ ರಾಶಿಯವರ ಹಾರ್ಡ್ ವರ್ಕಿಂಗ್ ನೇಚರ್ ಎನ್ನುವುದು ಬಹಳ ಜಾಸ್ತಿ ಇರುತ್ತದೆ. ಇದರ ಜೊತೆಗೆ ತುಂಬ ಶಿಸ್ತುಬದ್ಧವಾಗಿ ಕೆಲಸ ಕಾರ್ಯಗಳನ್ನು ಚಾಚು ತಪ್ಪದೆ ಮಾಡ್ತಾರೆ. ಯಾವುದೇ ಕೆಲಸವನ್ನು ಸಹ ಸುಮ್ಮನೆ ಬೇಕಾಬಿಟ್ಟಿ ಮಾಡುವುದಿಲ್ಲ. ಟೈಮ್ ಸೆನ್ಸ್ ಅಂದರೆ ಸಮಯ ಪ್ರಜ್ಞೆ ಎನ್ನುವುದು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾ ಇರ್ತಾರೆ. ಸಮಯಕ್ಕೆ ತುಂಬ ಮಹತ್ವವನ್ನು ನೀಡ್ತಾರೆ ಮಕರ ರಾಶಿಯವರು. ಜೀವನದಲ್ಲಿ ನಾನು ಚೆನ್ನಾಗಿರಬೇಕು, ಏಳಿಗೆ ಹೊಂದಬೇಕು, ಅಭಿವೃದ್ಧಿಯಾಗಬೇಕು, ದಿನನಿತ್ಯ ಬಳಸುವ ವಸ್ತುಗಳನ್ನು ಖರೀದಿ ಮಾಡಬೇಕು, ಎಲ್ಲರಂತೆ ನಾವು ಸಹಜೀವನವನ್ನು ಒಂದು ಮಟ್ಟಕ್ಕೆ ಬೆಳೆಯಬೇಕು ಹಾಗೂ ಐಷಾರಾಮಿ ಜೀವನ ಕಟ್ಟಿಕೊಳ್ಳಬೇಕು, ಎಲ್ಲರಂತೆ ನಾನು ಸಹ ಜೀವನದಲ್ಲಿ ಖುಷಿಯಾಗಿರಬೇಕು ಅಂತ ಫಿಕ್ಸ್ ಆದರೆ ಮುಗೀತು, ಅದನ್ನು ಮಾಡೇ ಮಾಡ್ತಾರೆ. ಈ ಮಕರ ರಾಶಿಯವರಿಗೆ ಮೂಲವಾಗಿ ಕಾಣುವಂತಹ ಸಮಸ್ಯೆ ಏನು ಅಂದರೆ ಇವರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ. ಇವರಿಗೆ ಶತ್ರುಗಳ ಬೇರೆ ಎಲ್ಲಿಯೂ ಹೊರಗಡೆ ಇರುವುದಿಲ್ಲ. ಹಿತಶತ್ರುಗಳೇ ಇವರಿಗೆ ತುಂಬ ಇರ್ತಾರೆ. ಹಾಗೂ ಅಕ್ಕಪಕ್ಕದಲ್ಲೇ ಇರುವಂಥ ಶತ್ರುಗಳೇ ಇವರಿಗೆ ಮೋಸ ಮಾಡ್ತಾರೆ. ಇವರು ದಿನವಿಡೀ ಶತ್ರುಗಳನ್ನು ನೋಡಿಕೊಂಡೇ ಪ್ರತಿದಿನ ಹೇಳಬೇಕಾಗುತ್ತದೆ. ಅಂದರೆ ಪ್ರತಿದಿನ ಕತ್ತಲಾಗುತ್ತದೆ. ಇವರ ಜೊತೆಯಲ್ಲಿಯೇ ಇರುವವರೇ ಇವರ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇವರ ಏಳಿಗೆಯನ್ನು ರಕ್ತ ಸಂಬಂಧಿಗಳು ಸಹಿಸಿಕೊಳ್ಳುವುದಿಲ್ಲ. ರಕ್ತ ಸಂಬಂಧಿಗಳೇ ಇವರಿಗೆ ದೊಡ್ಡ ಶತ್ರುಗಳು. ಇವರು ಮಾಡುವಂಥ ಕೆಲಸ ಅಥವಾ ವ್ಯವಹಾರಗಳನ್ನು ನೀವು ಜೊತೆಯಲ್ಲಿಯೇ ಮಾಡ್ತಾ ಇರ್ತಾರೆ. ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಜೊತೆಯಲ್ಲಿ ಮಾಡ್ತಾ ಇರ್ತಾರೆ. ಆದರೆ ಮಕರ ರಾಶಿಯವರಿಗೆ ಮೊದಲೇ ಗೊತ್ತಿರುತ್ತದೆ, ನನಗೆ ನನ್ನ ಜೊತೆಯಲ್ಲಿ ಇರುವವನು ನನಗೆ ಮೋಸ ಮಾಡುತ್ತಿದ್ದಾನೆ ಎಂದು ಗೊತ್ತಿದ್ದರೂ ಸಹ ಆದರೂ ಏನು ಮಾಡದಂಥ ಪರಿಸ್ಥಿತಿಯಲ್ಲಿ ಮಕರ ರಾಶಿಯವರು ಇರ್ತಾರೆ. ಮಕರ ರಾಶಿಯವರಿಗೆ ತುಂಬ ತಾಳ್ಮೆ ಇರುತ್ತದೆ. ಜೊತೆಗೆ ಯಾರೆಲ್ಲ ಏನೆಲ್ಲ ತಪ್ಪು ಮಾಡಿದ್ದೀರಾ ಎನ್ನುವಂಥ ನಿಜ ಸಂಗತಿ ಇವರ ಕಣ್ಣ ಮುಂದೆ ತೋರಿಸುವಂಥ ವ್ಯಕ್ತಿಗಳಾಗಿರುತ್ತಾರೆ. ಸಮಯಕ್ಕಾಗಿ ಮಕರ ರಾಶಿಯವರು ಕಾಯುತ್ತಾರೆ. ಅವರಿಗೆ ಒಂದಲ್ಲ ಒಂದು ದಿನ ತಿರುಗೇಟು ಕೊಟ್ಟೇ ಕೊಡುತ್ತಾರೆ. ಕಾಲಾಯ ತಸ್ಮೈ ನಮಃ ಎನ್ನುವಂಥ ಗಾದೆಯನ್ನು ಪರಿಪೂರ್ಣವಾಗಿ ಪಾಲಿಸುತ್ತಾರೆ. ಮಕರ ರಾಶಿಯವರ ಜೊತೆಯಲ್ಲಿ ಯಾರಾದರೂ ವ್ಯಾಪಾರ ಅಥವಾ ವ್ಯವಹಾರ ಮಾಡಬೇಕೆಂದರೆ ನೀವು ಅವರಿಗೆ ಎಷ್ಟು ಕಷ್ಟವನ್ನು ಕೊಡುತ್ತೀರೋ ಕೊಡಿ, ಆದರೆ ಅದನ್ನು ಬಡ್ಡಿ ಸಮೇತ ವಾಪಸ್ ತೆಗೆದುಕೊಳ್ಳುವುದಕ್ಕೆ ನೀವು ಸಹ ರೆಡಿಯಾಗಿರಬೇಕಾಗುತ್ತದೆ ಸ್ನೇಹಿತರೆ. ಹಾಗೆ ನಿಮ್ಮ ಯಶಸ್ಸನ್ನು ತಡೆಯುತ್ತಿರುವ ಆ ಶತ್ರುಗಳು ಹೇಗೆ ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲಸ ಮಾಡುತ್ತಾರೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸೋಣ. ನೀವು ಒಂದು ಹೊಸ ಕೆಲಸವನ್ನು ಶುರು ಮಾಡಲು ಅಂದುಕೊಳ್ತೀರಿ. ನಿಮ್ಮಲ್ಲಿ ಅದ್ಭುತವಾದ ಪ್ಲಾನ್ ಇರುತ್ತದೆ. ನೀವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೀರಿ. ಆದರೆ ಹೆಜ್ಜೆ ಮುಂದಿಡುವಾಗ ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸಿನಲ್ಲಿ ನೂರಾರು ಅನುಮಾನಗಳು ಹುಟ್ಟಿಕೊಳ್ಳುತ್ತವೆ. ಇದು ವರ್ಕ್ ಆಗುತ್ತದೆ, ಜನ ಏನಂದುಕೊಳ್ಳುತ್ತಾರೆ, ಒಂದು ವೇಳೆ ನಾನು ಫೇಲ್ ಆದರೆ. ಈ ಯೋಚನೆಗಳನ್ನೆಲ್ಲ ನೀವು ಬಿಟ್ಟರೆ, ಬದಿಗಿಟ್ಟರೆ, ನಿಮ್ಮ ಸ್ವಂತ ಕಾಲ ಮೇಲೆ ನೀವು ನಿಂತ್ಕೊಂಡು ಯಾವುದೇ ಭಯವಿಲ್ಲದೆ ಮುಂದೆಜ್ಜೆ ಇಟ್ಟಿದ್ದರೆ ಖಂಡಿತ ನಿಮಗೆ ಯಶಸ್ಸನ್ನು ಕಾಣ್ತೀರಾ. ಮನಸ್ಸಿನಲ್ಲಿ ಇರೋ ಭಯವನ್ನು ಬಿಟ್ಟರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.